ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಲ್ರು? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ಸ್ವಲ್ಪ ದಿನದ ಮುಂಚೆ ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆದಂಥ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಟ್ರೆಂಡಿಂಗ್ ಎಲ್ಲಿತ್ತು, ತುಂಬ ಚೆನ್ನಾಗಿರುತ್ತೆ, ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಒಂದು 10 ನಿಮಿಷದಲ್ಲಿ ಮಾಡುವಂಥ ಒಂದು ರೆಸಿಪಿ ಇದು. ಬನ್ನಿ ನೋಡೋಣ. ಮೊಸರು ಮತ್ತು ಬದನೆಕಾಯಿಯನ್ನು ಇಟ್ಟು ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆಲ್ಲ ಬೇರೆ ಏನೂ ಇಲ್ಲ ಅಂದರೂ ಇದು ಒಂದೇ ಸಾಕು, ನಮ್ಗೆ ಎಷ್ಟು ಬೇಕಾದರೂ ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿರುತ್ತೆ. ಬನ್ನಿ ನೋಡೋಣ. ನೋಡಿ, ನಾನಿಲ್ಲಿ 2 ಬದನೆಕಾಯಿ ತಗೊಂಡಿದ್ದೇನೆ. ಅದು 2 ತಗೊಳ್ಳಲ್ಲ, ಒಂದೇ. ಇವಾಗ ಇದು ದೊಡ್ಡ ಸೈಜ್ ಅಲ್ಲ, ಇದು ಒಂದೇ ಸಾಕು. ನಾನು ಇವಾಗ ಒಂದೇ ತಗೊಳ್ತೀನಿ, ನಿಮಗೆ ಬೇಕಾದಷ್ಟು ತಗೊಳ್ಳಿ. ಆಮೇಲೆ ನೋಡಿ, ಈ ಥರ ಬದನೆಕಾಯಿ ಸಿಗೋದಾದರೆ ಇದನ್ನು ತಗೊಳ್ಳಿ, ಇಲ್ಲಾಂದರೆ ಊರಲ್ಲೆಲ್ಲ ಯಾವುದು ಸಿಗುತ್ತೆ ಅದನ್ನು ತಗೊಳ್ಳಿ. ಅದು ನೋಡಿ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಅದು ಜಾಸ್ತಿ ತಿನ್ನಾಗಬಾರ್ದು, ಆಮೇಲೆ ಜಾಸ್ತಿ ದಪ್ಪದಲ್ಲಿಯೂ ಬೇಡ. ನೋಡಿ, ಇದರಲ್ಲಿ ಕಾಣುತ್ತಿಲ್ಲ ನಮಗೆ, ಇದೇ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು. ಜಾಸ್ತಿ ದಪ್ಪ ಆಗಬಾರ್ದು, ಜಾಸ್ತಿ ದಪ್ಪ ಆದರೆ ಅಷ್ಟು ಚೆನ್ನಾಗಿರಲ್ಲ. ಇದು ಫ್ರೈ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ ಜಾಸ್ತಿ ತೆಲುವು ಆಗಬಾರ್ದು. ಆಮೇಲೆ ನೋಡಿ, ಇದಕ್ಕೆ ಸ್ವಲ್ಪ ಮಸಾಲ ಎಲ್ಲ ಹಾಕಬೇಕು. ಎಷ್ಟು ಬದನೆಕಾಯಿ ತಗೊಳ್ತೀವೋ ಅದಕ್ಕೆ ಬೇಕಾದಷ್ಟು ಮಸಾಲ ಪೌಡ್ರ್ ನೀವು ಹಾಕಿದ್ರಾಯ್ತು. ನೋಡಿ, ನಾನಿಲ್ಲೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಅಥವಾ 3/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಆಮೇಲೆ ಚಿಲ್ಲಿ ಪೌಡ್ರ್ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಕೂಡ ಹಾಗೇನೆ ಬೇಕಾದಷ್ಟು ನೀವು ಹಾಕಿ ನೋಡಿಕೊಂಡು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆ ರಸ, ಒಂದು ಅರ್ಧ ಅಥವಾ ಒಂದು ಫುಲ್ಲು ನಿಂಬೆ ರಸ ಕೂಡ ಹಾಕ್ಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ ಕೈಯಲ್ಲಿ, ಸ್ವಲ್ಪ ಜಾಸ್ತಿ ಬೇಡ. ಇದು ಫಿಶ್ ಫ್ರೈ ಥರ ಕೂಡ ಮಾಡ್ಕೋಬೋದು. ಫಿಶ್ ಫ್ರೈ ಥರ ಮಾಡೋದಾದರೆ ಸ್ವಲ್ಪ ಕಾರ್ನ್ಫ್ಲೋರು ಹಾಕಿ ಫ್ರೈ ಮಾಡೋದಾದರೆ ಚೆನ್ನಾಗಿರುತ್ತೆ. ನಾವು ಮೀನೆಲ್ಲ ಫ್ರೈ ಮಾಡ್ತೀವಲ್ಲ, ಅದೇ ಥರ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಸಾಲೆ ಹಾಕಿ ಇದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವುದಾದರೆ ಮಾಡ್ಕೋಬೋದು. ಒಂದು 5-10 ನಿಮಿಷ ಆ ಥರ ಇಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಬೇಡ, ನಾವು ಟೈಮ್ ಇಲ್ಲ ಅಂದರೆ ಕೂಡಲೇ ಇದು ಮಾಡ್ಕೋಬೋದು. ಜಾಸ್ತಿ ಟೈಮ್ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಆ ಥರ ಏನೂ ಇಲ್ಲ ಇದಕ್ಕೆ. ಆಮೇಲೆ ನೋಡಿ, ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಬೇಕಾದಷ್ಟು ಎಣ್ಣೆ ಹಾಕಿಬಿಟ್ಟು, ಜಾಸ್ತಿ ಬೇಡ, ಇದರಲ್ಲಿ ಕಾಣುತ್ತಲ್ಲ ಅಷ್ಟು ಎಣ್ಣೆ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡಿದರೆ ಆಯಿತು. ಬೇಗನೆ ಆಗುತ್ತೆ ಇದು, ಬದನೆಕಾಯಿ ಆದ್ದರಿಂದ ಅದು ಬೇಗನೆ ಆಗುತ್ತೆ, ಜಾಸ್ತಿ ಟೈಮ್ ಬೇಕಾಗಿಲ್ಲ. ಒಂದು ಕಡೆ ಫ್ರೈ ಆದರೆ ಇನ್ನೊಂದು ಕಡೆ ಅದೇ ಥರ ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಆಯ್ತು, ಅದು ತೆಗಿತಾ ಇದ್ದೀನಿ. ಇದೇ ಥರ ಎಲ್ಲನೂ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಬೇಕಾದರೆ ಹಾಕಿದ್ರಾಯ್ತು, ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಎಲ್ಲನೂ ಈ ಥರ ಫ್ರೈ ಮಾಡ್ಕೊಂಡಿದ್ದೇನೆ. ಇದೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಬೇಕು. ಮೊಸರು ನೋಡಿ ನಾನು ಇಷ್ಟು ತಗೊಂಡಿದ್ದೇನೆ, ಇದರಲ್ಲಿ ಒಂದು ಕಪ್ ಸ್ವಲ್ಪ ಜಾಸ್ತಿ ಇರ್ಬೋದು. ಗಟ್ಟಿ ಮೊಸರು ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಉಪ್ಪು ನಾವು ಫಸ್ಟ್ ಹಾಕಿದ್ದೇವೆ, ಇದಕ್ಕೆ ಬದನೆಕಾಯಿಗೆ ಉಪ್ಪು ಹಾಕಿದ್ದೇವೆ, ಜಾಸ್ತಿ ಆಗಬಾರ್ದು. ಇದಕ್ಕೆ ನೋಡ್ಕೊಳ್ಳಿ. ಉಪ್ಪು ಹಾಕಿಬಿಟ್ಟು ಒಂದು ಸ್ಪೂನಲ್ಲಿ ಚೆನ್ನಾಗಿ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾವು ಇವಾಗ ಫ್ರೈ ಮಾಡಿದ ಇದು ಉಂಟಲ್ಲ ಅದರ ಮೇಲ್ಗಡೆ ನೋಡಿ ಈ ಥರ ಹಾಕಿ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಇದು ಮೊಸರು ನಾನು ಹೇಳ್ದಾಗೆ ನಮಗೆ ಬೇಕಾದಷ್ಟು ನೀವು ತಗೊಳ್ಳಿ. ಆಮೇಲೆ ನೋಡಿ, ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಎಣ್ಣೆ ಬಿಸಿಯಾಗಿ ಬರುವಾಗ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣಸು ಅದೆಲ್ಲ ಹಾಕಬೇಕು. ಒಂದೆರಡು ಒಣಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಾದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಹಾಕಿ ಇದರಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಜಾಸ್ತಿ ಕೆಂಪು ಬಣ್ಣಕ್ಕೆ ಬರಬೇಕು ಆ ಥರ ಇಲ್ಲ, ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ನೋಡಿ, ಈ ಥರ ಈರುಳ್ಳಿ ಫ್ರೈ ಆಗಿ ಬಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಅಥವಾ 3/4 ಟೀ ಸ್ಪೂನು ಅಷ್ಟು ಸಾಕು, ಜಾಸ್ತಿ ಬೇಕಂತಿಲ್ಲ. ಚಿಲ್ಲಿ ಪೌಡ್ರ್ ಹಾಕಿ ಒಂದು ಸಲ ಈ ಥರ ಮಿಕ್ಸ್ ಮಾಡಿ ನಾವು ರೆಡಿ ಮಾಡಿಟ್ಟಿದ್ದ ಮೊಸರು ಉಂಟಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಒಂದು 10 ನಿಮಿಷದ ಒಳಗಡೆ ನಮಗೆ ಮಾಡುವಂಥ ಒಂದು ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡಿಲ್ಲ ಅಂದರೆ ಒಂದು ಸಲ ನೀವು ಮಾಡಿ ನೋಡಿ. ಒಂದು ಸಲ ಮಾಡಿದರೆ ಖಂಡಿತವಾಗಿ ನೀವು ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ಮಧ್ಯಾಹ್ನ ಊಟಕ್ಕೆಲ್ಲ ನಮಗೆ ಬೇರೆ ಏನೂ ಇಲ್ಲ ಅಂದರೂ ಇದು ಒಂದೇ ಸಾಕು, ನಮಗೆ ಎಷ್ಟು ಬೇಕಾದರೂ ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮಗೆಲ್ರಿಗೂ ಇಷ್ಟ ಇದು. ನಾನು ತುಂಬ ಸಲ ಮಾಡಿದೆ. ಇವಾಗ ಇದರ ಮೇಲ್ಗಡೆ ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ಬೇಕಂತಿಲ್ಲ, ಇದ್ದರೆ ಹಾಕಿದರೆ ಆಯಿತು, ಸ್ವಲ್ಪ ಜಾಸ್ತಿ ಬೇಡ. ನೋಡಿದ್ರಲ್ಲ, ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.